ಇವಾಗ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ವೀರೇಂದ್ರ ಒಪ್ಪುಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಇದು ಹೊಸದಾಗಿ ಏನೋ ತರಲಿಕ್ಕೆ ಹೊರಟಿರುವ ಕಾನೂನಲ್ಲ, ಇರೋದನ್ನೇ ತಿದ್ದುಪಡಿ ಮಾಡ್ತಾ ಇರೋದು. ಇದು ಒಂದೇ ಕಾರಣಕ್ಕೆ ರಾಜಕೀಯ ಪಕ್ಷಗಳು ವಿರೋಧ ಮಾಡ್ತಾ ಇವೆಯಾ, ಅದಕ್ಕೆ ಈ ನೀಟ್ ಪ್ರತಿಭಟನೆಯನ್ನ ವೇದಿಕೆ ಮಾಡ್ಕೊಳ್ತಿದ್ಯಾ ಅಂತಂದ್ರೆ 100% ಹೌದು ಅನ್ನೋ ಉತ್ತರ ಸೂಕ್ತಾನ? ಬಹುಶಃ ಸುತ್ತ ನೀವು ಹೇಳಿದಾಗೆ 1976ರಿಂದನೇ ಇರುವಂತ ಕಾಯ್ದೆ, ಇದು ಹೊಸ ಕಾಯ್ದೆ ಏನೋ ಅಲ್ಲ. ಆದ್ರೆ ಏನಾಗಿತ್ತು, 2010ರಲ್ಲಿ UPA ಸರ್ಕಾರ ಇದ್ದಾಗ ಆ ಹಳೆ ಕಾಯ್ದೆಯನ್ನ ಸಂಪೂರ್ಣವಾಗಿ ರದ್ದೇ ಮಾಡ್ಬಿಡ್ತಾರೆ. ರದ್ದು ಮಾಡಿದ ನಂತರ ಹೊಸ ಕಾಯ್ದೆ ಅಂತ ತರ್ತಾರೆ. 2020ರಲ್ಲಿ ಇದೇ ಸರ್ಕಾರ ಮತ್ತೆ ಅದಕ್ಕೆ ತಿದ್ದುಪಡಿ ತಂದಿರುತ್ತೆ. ಆದ್ರೆ ಈ ಬಾರಿ ಈಗ ತಂದಿರುವಂತ ಅಂದ್ರೆ ಈ ಬಾರಿ ಈ ಅಧಿವೇಶನದಲ್ಲಿ ಈಗ ಅಂಗೀಕಾರ ಪಡಿಬೇಕು ಅಂತ ಹೇಳಿ ಸಿದ್ಧಪಡಿಸಿದ್ದಾರೆ ಕರಡು ಪ್ರತಿಯನ್ನ. ಅದನ್ನ ನೀವು ಗಮನಿಸಿದ್ರೆ ಈ ಪ್ರತಿಭಟನೆಗೂ ಈ ಹೋರಾಟಕ್ಕೂ ಈಗ ಸಂಸತ್ ಅಧಿವೇಶನ ನಡೆಸಲು ಬಿಡದೆ ಏನ್ ಗದ್ದಲ ಮಾಡ್ತಿದ್ದಾರೆ ಅದಕ್ಕೂ ಹಾಗೂ ಇದರಲ್ಲಿ ಇರುವಂತ ಕಠಿಣ ನಿಯಮಗಳಿಗೂ ಏನಾದ್ರು ಕನೆಕ್ಷನ್ ಇದೆಯಾ ಅನ್ನುವಂತ ಅನುಮಾನ ಸಹಜವಾಗಿ ಮೂಡಿದೆ. ಅದೇ ಕಾರಣಕ್ಕಾಗಿ ಆ ಚರ್ಚೆ ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಕೇವಲ ಸಂಸತ್ತಿನ ಒಳಗಿನ ಚರ್ಚೆ ಅಷ್ಟೇ ಅಲ್ಲ, ಒಳಗಿನ ಗದ್ದಲ ಅಷ್ಟೇ ಅಲ್ಲ ಸ್ಮಿತಾ, ಚರ್ಚೆ ಆಗ್ತಿರೋದು ಸಂಸತ್ತಿನ ಹೊರಗೂ ಕೂಡ ಪ್ರತಿಭಟನೆ ಆಗ್ತಿರೋದಕ್ಕೂ ಇದಕ್ಕೂ ಕನೆಕ್ಷನ್ ಇದೆ ಅನ್ನುವ ಮಟ್ಟಕ್ಕೂ ಹೋಗಿದೆ ಚರ್ಚೆ. ನೀವೇನ್ ನೋಡಿದ್ರಲ್ಲ, ಜಂತರ್ ಮಂತರ್ನಲ್ಲಿ ಆದಂತಹ ಗಲಾಟೆ ಇರ್ಬೋದು, ಕಾನಾಟ್ ಪ್ಲೇಸ್ ನಲ್ಲಿ ಆದಂತಹ ಗದ್ದಲ ಇರ್ಬೋದು, ಅದಕ್ಕೂ ಹಾಗೂ ಈ FCRA ಬಿಲ್ಗೂ ಕನೆಕ್ಟ್ ಮಾಡಿ ಚರ್ಚೆ ಈಗಾಗಲೇ ಆರಂಭ ಆಗಿದೆ. ಕಳೆದ 3 ದಿನಗಳಿಂದ ಆ ಚರ್ಚೆ ಬಹಳ ತೀವ್ರವಾಗಿ ನಡೀತಾ ಇದೆ ಅನ್ನೋದು. ಯಾಕೆ, ಅಂತದ್ದೇನಿದೆ ಹಾಗಾದ್ರೆ ಈ ಬಿಲ್ಲಲ್ಲಿ ನೋಡೋದಾದ್ರೆ? ನೋಡಿ, ಹಿಂದೆ ಇದ್ದಂತ ಬಿಲ್ಗೂ ಈಗ ತರ್ತಾ ಇರುವಂತ ಬಿಲ್ ನಲ್ಲಿ ಕೆಲವು ಕಠಿಣ ನಿಯಮಗಳು ಅಂತ ನಾವು ನೋಡೋದಾದ್ರೆ, ಒಂದು ವೇಳೆ ನೋಂದಣಿ ಏನಾದ್ರೂ ರದ್ದಾದ್ರೆ ಯಾವುದೋ ಒಂದು NGO ಬರುತ್ತೆ, ಸುಮಾರು 15,000 NGOಗಳು ಈಗ ಈ ವಿಧೇಯಕದ ವ್ಯಾಪ್ತಿಗೆ ಬರುತ್ತೆ ಅಂತ ಒಂದು ಅಂದಾಜು ಲೆಕ್ಕ. ಒಂದ್ ವೇಳೆ ಅವರು ನೋಂದಣಿ ಮಾಡ್ಕೊಳ್ಳೋದನ್ನ ತಡ ಮಾಡಿದ್ರು, ನವೀಕರಣ ಮಾಡ್ಕೊಳ್ಳಿಲ್ಲ, ಇಲ್ಲ ರದ್ದೇ ಆಗೋಯ್ತು ಅಂತ ಸಂದರ್ಭದಲ್ಲಿ ಆ NGOಗೆ ಸಂಬಂಧಪಟ್ಟಂತ ಅಷ್ಟು ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕೊಳ್ಳಿಕ್ಕೆ ಅವಕಾಶವನ್ನ ಈ ವಿಧೇಯಕ ಮಾಡ್ಕೊಡ್ತಾ ಇದೆ ಅನ್ನುವಂಥದ್ದು. ಕೇವಲ ಮುಟ್ಟುಗೋಲು ಹಾಕೊಳ್ಳೋದಷ್ಟೇ ಅಲ್ಲ, ಒಂದು ಹೊಸ ಪ್ರಾಧಿಕಾರವನ್ನೇ ಇದು ಸೃಷ್ಟಿ ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಿಮ್ಗೆ ಹೇಳ್ತೀನಿ, ಸಿವಿಲ್ ನ್ಯಾಯಾಲಯದ ಮಾದರಿಯ ನಿಯೋಜಿತ ಪ್ರಾಧಿಕಾರ, ಅದಕ್ಕೆ ನ್ಯಾಯಾಧೀಶರ ಸ್ಥಾನಮಾನವನ್ನ ಕೊಡ್ತಾ ಇದ್ದಾರೆ. ಈ ಆಸ್ತಿ ಅಂದ್ರೆ NGOಗೆ ಸಂಬಂಧಪಟ್ಟಂತ ಏನೆಲ್ಲ ಆಸ್ತಿಗಳಿರುತ್ತೆ ಅದನ್ನ ತನಿಖೆ ಮಾಡುವಂಥದ್ದು, ನಿರ್ವಹಣೆ ಮಾಡುವಂಥದ್ದು, ಅಂದ್ರೆ ಅದನ್ನ ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ಮರು ಹಂಚಿಕೆ ಮಾಡ್ಲಿಕ್ಕೂ ಮಾರಾಟ ಮಾಡ್ಲಿಕ್ಕೂ ಅವಕಾಶ ಇದೆ ಅಂತೇಳಿ ಅಲ್ಲಿಗೆ ಆ NGO ತನ್ನ ಎಲ್ಲ ಆಸ್ತಿ ಪಾಸ್ತಿಯನ್ನ ಕಳೆದುಕೊಳ್ಳುವಂತ ಒಂದು ಹಂತಕ್ಕೂ ಕೂಡ ಈ ವಿಧೇಯಕ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದು ಕೂಡ ಚರ್ಚೆಯ ಭಾಗ ಆಗಿದೆ. ಇತ್ತೀಚೆಗೆ ನೀವು ಗಮನಿಸಿರ್ಬೋದು, PIB ಇಂದ ಒಂದು ಕ್ಲಾರಿಫಿಕೇಶನ್ ಬಂದಿತ್ತು. ಅವರು ಅಧಿಕೃತವಾಗಿ ಎಲ್ಲ ಮಾಧ್ಯಮ ಸಂಸ್ಥೆಗಳಿಗೂ ಒಂದು ಕ್ಲಾರಿಫಿಕೇಶನ್ ಕಳಿಸಿದ್ರು. ಇದೇ ಚರ್ಚೆ ಹಿನ್ನೆಲೆಯಲ್ಲಿ ಆ ಕ್ಲಾರಿಫಿಕೇಶನ್ ಬಂದಿತ್ತು. ಅವ್ರು ಅದ್ರಲ್ಲಿ ಹೇಳ್ತಾ ಇದ್ದೇನೆಂದ್ರೆ, ನಿಜ ಈ ಎಲ್ಲ ನಿಯಮಗಳು ಅದ್ರಲ್ಲಿ ನಿಜ ಇರೋದು, ಆದ್ರೆ ಅದನ್ನ ವಶಪಡಿಸ್ಕೊಳ್ಳೋದು ಮಧ್ಯಂತರ ಮತ್ತು ತಾತ್ಕಾಲಿಕವಾದ ನಿರ್ಧಾರ. ಒಂದು ವೇಳೆ ಆ NGO ನಮ್ಗೇನಾದ್ರೂ ಸೂಕ್ತವಾದ ದಾಖಲೆ ಕೊಟ್ಟರು, ಇಲ್ಲ ನಾವು ಮತ್ತೆ ನವೀಕರಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಅದನ್ನ ಮತ್ತೆ ಮರಳಿಸುವಂತ ಅವಕಾಶವೂ ಇದೆ ಅನ್ನೋ ಒಂದು ಸ್ಪಷ್ಟನೆಯನ್ನ ಕೇಂದ್ರ ಸರ್ಕಾರ PIB ಮೂಲಕ ಎಲ್ಲ ಮಾಧ್ಯಮ ಸಂಸ್ಥೆಗಳಿಗೂ ಕೂಡ ಕಳಿಸಿತ್ತು. ನೀವು ಗಮನಿಸಿರ್ತೀರಿ ಅದನ್ನ. ಅಂದ್ರೆ ಎಷ್ಟರ ಮಟ್ಟಿಗೆ ಡಿಬೇಟಬಲ್ ಆಗಿದೆ, ಯಾಕೆ ಈ ಆತಂಕ ಸೃಷ್ಟಿಯಾಗಿದೆ. ಈಗ ಒಂದು ಕೇಂದ್ರ ಸರ್ಕಾರ ವಿಧೇಯಕ ಇನ್ನೂ ಅಂಗೀಕಾರ ಆಗುವ ಮೊದಲೇ, ಸಂಸತ್ನಲ್ಲಿ ಡಿಬೇಟ್ ಆಗುವ ಮೊದಲೇ ಒಂದು ಸ್ಪಷ್ಟನೆಯನ್ನ ಕಳಿಸುವ ಹಂತಕ್ಕೆ ಹೋಗುತ್ತೆ ಅಂದ್ರೆ ನೀವು ಯೋಚನೆ ಮಾಡಿ, ಇದು ಅನುಮಾನಕ್ಕೆ ಆಸ್ಪದ ಕೊಟ್ಟಿದೆಯೇ ಇಲ್ವೋ, ಇದು ಚರ್ಚೆಗೆ ಅವಕಾಶ ಕೊಟ್ಟಿದೆಯೇ ಇಲ್ವೋ, ಸಾರ್ವಜನಿಕವಾಗಿ ಇದರ ಬಗ್ಗೆ ಒಂದು ತೀವ್ರ ಸ್ವರೂಪವಾದ ಚರ್ಚೆ, ಸಮಾಲೋಚನೆ, ಸಂವಾದ ನಡೀತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ಮತ್ತೆ ಇನ್ನಷ್ಟು ಕಠಿಣವಾದ ನಿಯಮಗಳಿದೆ. ನಾವು ಈಗ ಮುಂದಿನ 2ನೇ ಪ್ಯಾಕೇಜ್ ಏನಿದೆ ಅದರಲ್ಲಿ ಇನ್ನಷ್ಟು ಡೀಟೇಲ್ ಆಗಿ ನಾವು ಹೋಗ್ತೀವಿ. ಅಂದ್ರೆ ಏನೆಲ್ಲ ನಿಯಮಗಳಿದೆ ಅಂದ್ರೆ ಒಂದೊಂದೊಂದು ನಾವು ಎಳೆಯಾಗಿ ಹೇಳಿದೀವಿ. ಒಟ್ಟಾರೆಯಾಗಿ ಇಡೀ ವಿಧೇಯಕದ ಹೂರಣ ಇರೋದು ಅಲ್ಲಿ. ಅಂದ್ರೆ ಸಹಜವಾಗಿ ಏನಿದೆ, NGO ಸಂಸ್ಥೆಗಳು ಅಥವಾ ಈ ಅಲ್ಪಸಂಖ್ಯಾತ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಅಂತ ಏನಿರುತ್ತೆ, ಅವು ಅತಿ ಹೆಚ್ಚು ಪ್ರಮಾಣದಲ್ಲಿ ವಿದೇಶಿ ದೇಣಿಗೆಯನ್ನು ಸ್ವೀಕರಿಸುವ ಮೂಲಕ ಅಂದ್ರೆ ಮತಾಂತರವನ್ನ ಮಾಡ್ತಾರೆ ಅನ್ನುವಂಥ ಆಪಾದನೆಗಳಿರ್ಬೋದು, ಅದನ್ನೆಲ್ಲ ಕಂಟ್ರೋಲ್ ಮಾಡುವಂತ ಪ್ರಯತ್ನಕ್ಕೆ ಇದು ಕೈ ಹಾಕಿದೆ ಅನ್ನುವ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳು ಇದನ್ನ ವಿರೋಧ ಮಾಡ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ನಡೀತಾ ಇರುವಂತ ಚರ್ಚೆ. ಬಹುಶಃ ಅಂದ್ರೆ ಇದರಲ್ಲಿ ಮತ್ತಷ್ಟು ಕಠಿಣ ನಿಯಮಗಳು ಅಂತ ನೀವು ನೋಡೋದಾದ್ರೆ, ಈಗ ಒಂದು ವೇಳೆ ಒಂದು NGO ಅದು ದೇಣಿಗೆ ತೀರ್ಕೊಂಡಿರುತ್ತೆ, ನವೀಕರಣ ಮಾಡ್ಕೋತೀವಿ ನಾವು, ಇಲ್ಲಾಂದ್ರೆ ನಮ್ಮ ಆಸ್ತಿ ಮುಟ್ಟುಗೋಲು ಹಾಕೊಂಡ್ಬಿಡ್ತಾರೆ ಅಂತಲೇ ಹೋದ್ರೆ ಆ ದೇಣಿಗೆ ಏನ್ ತೆಗೆದುಕೊಂಡಿರ್ತಾರೆ ಮೋರ್ ದೆನ್ 75% ಅವ್ರು ಯೂಸ್ ಮಾಡಿದ್ರೆ ಮಾತ್ರ ರಿನ್ಯೂವಲ್ ಆಗುತ್ತೆ. ಅವ್ರಿಲ್ಲ ಅದನ್ನ ಹಾಗೆ ಇಟ್ಕೊಂಡಿದ್ದಾರೆ,
ಇಲ್ಲ ಅದು ಯಾವುದೇ ಕಾರಣಕ್ಕೂ ಈ ಕಾನೂನು ಒಪ್ಪೋದಿಲ್ಲ. ಅಂದ್ರೆ ಕೇವಲ ನವೀಕರಣ ಮಾಡ್ಕೊಳ್ಳೋದಷ್ಟೇ ಅಲ್ಲ, ನವೀಕರಣ ಮಾಡ್ಕೋತೀವಿ ಅಂತ ಹೋದ್ರು ಅದಕ್ಕೂ ಕಂಡೀಷನ್ಸ್ ಇದೆ. ಮತ್ತೆ ಒಂದು ವೇಳೆ ಈಗ 5 ವರ್ಷ ಅವರು ನೋಂದಣಿ ಅವಧಿ ಮುಗಿಯೋದಕ್ಕೂ ಮೊದಲೇ ನವೀಕರಣದ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಕೂಡ ಇದೆ. ನವೀಕರಣ ಆಗೋದಕ್ಕೂ 5 ವರ್ಷ ಮೊದಲೇ ಅವರು ಅರ್ಜಿಯನ್ನು ಸಲ್ಲಿಸಿರ್ಬೇಕು. ಒಂದು ವೇಳೆ ಅದನ್ನ ಮಾಡದೆ ಹೋದ್ರೂ ಕೂಡ ಆ ಸಂಸ್ಥೆಯ ಪ್ರಮಾಣ ಪತ್ರ ಏನಿರುತ್ತೆ, ಸರ್ಟಿಫಿಕೇಶನ್, ಅದು ಆಟೋಮ್ಯಾಟಿಕಲಿ ರದ್ದಾಗುತ್ತೆ. ಆ ರೀತಿಯ ಕಂಡೀಷನ್ಸ್ ಗಳೆಲ್ಲ ಇದೆಯಲ್ಲ, ಸಹಜವಾಗಿ ಚರ್ಚೆಗೆ ಆಸ್ಪದವನ್ನು ಕೊಡ್ತಾ ಇದೆ. ಯಾಕಂದ್ರೆ ಎಷ್ಟೋ ಜನ ಸುಮ್ಮನೆ ಬೇನಾಮಿಯಾಗಿ ಇಂತಹ NGOಗಳನ್ನ ಮಾಡ್ಕೊಳ್ಳೋದು, ಫಾರಿನ್ ಫಂಡ್ ತೆಗೆದುಕೊಳ್ಳೋದು, ಅದನ್ನ ಇಲ್ಲಿ ಭಾರತದ ವಿರುದ್ಧವೇ ಅರಾಜಕತೆಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಬಳಸುವಂತದ್ದು, ಇಂತಹ ಆಪಾದನೆಗಳೆಲ್ಲ ಏನಿತ್ತು, ಆ ಹಿನ್ನೆಲೆಯಲ್ಲಿ ಇಂಥ ಕಠಿಣ ನಿಯಮಗಳನ್ನ ನಾವು ತಂದಿದ್ದೇವೆ ಅನ್ನೋದನ್ನ ಕೂಡ ಹೇಳ್ತಿದ್ದಾರೆ. ಮತ್ತೂ ಒಂದಿದೆ ಸ್ಮಿತಾ, ಶಿಕ್ಷೆಯ ಪ್ರಮಾಣವನ್ನ ಕಡಿಮೆನೂ ಮಾಡಿದ್ದಾರೆ ಈ ಬಿಲ್ಲಲ್ಲಿ. ನೀವು ನೋಡ್ತಾ ಹೋದ್ರೆ ಅವರು ಈ ಹಿಂದೆ ಇದ್ದಂತ ಶಿಕ್ಷೆಯ ಪ್ರಮಾಣವನ್ನ ಮೊದಲಿದ್ದಕ್ಕಿಂತ ಕಡಿಮೆ ಮಾಡುವಂತ ನಿಯಮವನ್ನು ತಂದಿದ್ದಾರೆ. ಅದಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ, ಯಾಕೆ ನಾವು ಆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿದೀವಿ ಅಂತೇಳಿ. ಅಂದ್ರೆ ಕೇವಲ ಯಾರನ್ನು ಶಿಕ್ಷಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ, ಆದ್ರೆ ನಿಯಮಾನುಸಾರ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ. 5 ವರ್ಷಗಳಿತ್ತು ಈ ಹಿಂದೆ ಗರಿಷ್ಠ ಜೈಲು ಶಿಕ್ಷೆ. ಆದ್ರೆ ಈಗಿರುವಂತ ಹೊಸ ವಿಧೇಯಕದಲ್ಲಿ ಅದನ್ನ 1 ವರ್ಷಕ್ಕೆ ಇಳಿಸಿದ್ದಾರೆ. ಅಂದ್ರೆ ನಮ್ಮ ಉದ್ದೇಶ ದೀರ್ಘಾವಧಿ ಜೈಲು ಶಿಕ್ಷೆ ಕೊಡೋದಲ್ಲ, ನಿಯಮಾನುಸಾರ ನಡಿಬೇಕು ಅನ್ನುವ ಒಂದು ಉದ್ದೇಶದಿಂದ ಇದನ್ನೆಲ್ಲ ಮಾಡಿದೀವಿ ಅನ್ನುವಂಥ ಸ್ಪಷ್ಟನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು. ಬಹುಶಃ ಆ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಸ್ಮಿತಾ, ಖಂಡಿತವಾಗಿ ಈ ವಿಧೇಯಕ ಸಾಕಷ್ಟು ಚರ್ಚೆಯ ಕೇಂದ್ರಬಿಂದು ಆಗಿದೆ. ಒಂದು ವೇಳೆ ಕಲಾಪಗಳು ಸುಗಮವಾಗಿ ನಡೆದು ಚರ್ಚೆಗೆ ಬಂದ್ರೆ ಆಗ ವಿರೋಧ ಪಕ್ಷಗಳು ಸದನದಲ್ಲಿ ನಿಂತು ಇವೆಲ್ಲದರ ಬಗ್ಗೆ ಏನು ಉತ್ತರವನ್ನ ಕೊಡ್ತಾರೆ, ಏನ್ ಹೇಳ್ತಾರೆ ಅವರು, ಮತ್ತು ಅದಕ್ಕೆ ಸರ್ಕಾರ ಕೊಡುವಂತ ಉತ್ತರ ಏನು, ಎಲ್ಲವೂ ಕೂಡ ಬಹುಶಃ ಈ ವಿಧೇಯಕದ ಹೊಸ ರೂಪ ಅಥವಾ ಬದಲಾವಣೆಯ ರೂಪ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ತೀರ್ಮಾನ ಮಾಡುತ್ತೆ ಸ್ಮಿತಾ.